ಮೈಸೂರು ಅರಮನೆಯ ಆವರಣದ ಒಳಗಿರುವಂತಹ ಮಾವುತ ಕಾವಡಿಗರ ಮಕ್ಕಳಿಗೆ ಆಗಿ ತಾತ್ಕಾಲಿಕವಾಗಿ ಆರಂಭಿಸಿರುವಂತಹ ಶಾಲೆಯ ಒಳಗೆ ನಾನಿದ್ದೇನೆ. ಒಂದಷ್ಟು ಮಕ್ಕಳಿದ್ದಾರೆ. ಮಕ್ಕಳ ಪರಿಚಯವನ್ನು ಮೊದಲು ಮಾಡಿ ಅದಾದ ನಂತರ ಇವರಲ್ಲಿ ಸ್ಪೆಷಲ್ ಟ್ಯಾಲೆಂಟ್ ಇದೆ, ನಿಮಗೆಲ್ಲ ಸಾಕಷ್ಟು ಗೊತ್ತಿರ್ಬೋದು. ಅದನ್ನು ಮತ್ತೊಮ್ಮೆ ನಿಮ್ಮ ಎದುರು ಪ್ರದರ್ಶನ ಮಾಡ್ತೀನಿ. ಮೊದಲು ಒಂದು ಸೈಡಿನ ಮಕ್ಕಳ ಪರಿಚಯ. ನಿನ್ನ ಹೆಸರು? ಲಕ್ಕಿ. ಲಕ್ಕಿ. ಯಾವ ಎಲ್ಲಿಂದ ಬಂದಿದ್ದು? ಮತ್ತಿಗೋಡು. ಮತ್ತಿಗೋಡು. ನಿನ್ನ ಹೆಸರು? ಯಶವಂತ್. ಎಲ್ಲಿಂದ ಬಂದಿದ್ದು? ಮತ್ತಿಗೋಡು. ಮತ್ತಿಗೋಡು. ಸೋಮೇಶ. ಸೋಮೇಶ. ಬಳ್ಳೆ. ಬಳ್ಳೆಯಿಂದ. ಅಭಿ. ಅಭಿ. ಮತ್ತಿಗೋಡು. ಅಪ್ಪಂದ ಆನೆ ಯಾವುದು? ಅಭಿಮನ್ಯು. ಅಭಿಮನ್ಯು. ತಾರುಣ್ಯ. ಮತ್ತಿಗೋಡಿಂದ ಬಂದಿದ್ದು. ಮತ್ತಿಗೋಡು. ಶ್ರಾವಣಿ. ಶ್ರಾವಣಿ. ಮತ್ತಿಗೋಡು. ಮತ್ತಿಗೋಡ. ನೀನು? ಮತ್ತಿಗೋಡು. 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 ಹೆಸರು? ಮನ್ವಿತ್. ಮನ್ವಿತ್. ರಾಕಿ. ರಾಕಿ. ಯಾಪ್ಪ. ಯಾವ ಕ್ಲಾಸು? ಯಾವ ಕ್ಲಾಸು? ಮನೆ. 1ನೇ ಕ್ಲಾಸಾ? ಎರಡಾ? ಕಾಲೇಜ್ ಹೋಗ್ತಿದ್ಯಾ? ಹಾಂ. ಎಲ್ಲಿಂದ ಬಂದಿದ್ದು? ಎಲ್ಲಿಂದ ಬಂದಿದ್ದು? ಮತ್ತಿಗೋಡು. ಅಪ್ಪನ ನಾನೇ ಯಾವುದು? ಅಭಿಮನ್ಯು. ಯಾಪ್ಪ. ನೀನು? ಅಂಜಲಿ. ಅಂಜಲಿ. ಮತ್ತಿಗೋಡು. ಓಕೆ. ಬಳ್ಳೆ ಮತ್ತಿಗೋಡು ದುಬಾರಿಯವರು ಯಾರಿಲ್ಲ ಇಲ್ಲಿ. ಬಳ್ಳೆ ಕ್ಯಾಂಪ್ನಿಂದ ಒಬ್ಬ ಇದ್ದಾನೆ, ಬಾಕಿ ಎಲ್ಲ ಮತ್ತಿಗೋಡವರು. ಈಗ ಏನು ಮಾಡ್ತೀರಾ ನನಗಾಗಿ? ಹಾಡು ಹೇಳ್ತೀರಾ? ಯಾವ ಹಾಡು? ಜನಕುರ್ಬರ್ದು. ಎಲ್ಲ ಆಡ್ತೀರಲ್ಲ? ಸಗದಾಗ ಆಡ್ತೀರಲ್ಲ? ಮಿಸ್ ಆಗಬಾರ್ದು. ಶುರು ಮಾಡೋದಾ? ರೆಡಿ ಅಲ್ಲ? ಶುರು ಮಾಡುವ. ಬನ್ನಿ. ನನಗೆ ಆಡೋಕೆ ಬರೋದಿಲ್ಲ, ನಾನು ನೋಡ್ತಾ ಇರ್ತೀನಿ. ಶುರು ಮಾಡಿ. ಅಡ್ಡಲ್ಲ ಮರಲು ತೊಟ್ಟಲ ಕಟ್ಟಿ ಆಳೆ ಅಂಬುಲು ಎಲೆ ಆಡಿ ಮುತ್ತಗಾಳದ ಬುತ್ತಿ ಕಟ್ಟಿ ಸೇಬು ಆಳದ ಸೊಟ್ಟೆ ಕಟ್ಟಿ ಕೊಳ್ಳೆ ನೀರನ್ನ ಕುಡಿತೀನೋ ಕೊಳ್ಳೆ ನೀರನ್ನ ಕುಡಿತೀನೋ ಕೊಳ್ಳೆ ನೀರನ್ನ ಕುಡಿತೀನೋ ಕೊಳ್ಳೆ ನೀರನ್ನ ಕುಡಿತೀನೋ ನೇರ್ಲೆವು ಸಾಗಡೆವು ಸೊಟ್ಟೆವು ನೇರ್ಲೆವು ಹಣ್ಣು ಬಿಟ್ಟಿರೋದು ನೋಡನೆ ಕಾಯಿ ಬಿಟ್ಟಿರೋದು ನೋಡನೆ ಹಣ್ಣು ಬಿಟ್ಟಿರೋದು ನೋಡನೆ ಕಾಯಿ ಬಿಟ್ಟಿರೋದು ನೋಡನೆ ನೇರ್ಲೆ ಹಣ್ಣನ್ನ ಹರಿಕೆ ತಿಂದು ಸಾಗಡೆ ಹಣ್ಣನ್ನ ಬುಡಿಸಿ ತಿಂದು ನೇರ್ಲೆ ಹಣ್ಣನ್ನ ಹರಿಕೆ ತಿಂದು ಸಾಗಡೆ ಹಣ್ಣನ್ನ ಬುಡಿಸಿ ತಿಂದು ಕಾಡಲೇರ ಹಣ್ಣು ನಂಗ ತಿಂದೊಡು ನಂಗ ಬದುಕಿನೋ ಕಾಡಲೇರ ಹಣ್ಣು ನಂಗ ತಿಂದೊಡು ನಂಗ ಬದುಕಿನೋ ಗಣೆ ಮತ್ತಿಗೆ ಮಟ್ಟವಿದ್ದು ಜೇನು ಮರ ಕೊಕ್ಕೆ ಹಾಕಿ ಗಣೆ ಮತ್ತಿಗೆ ಮಟ್ಟವಿದ್ದು ಜೇನು ಮರ ಕೊಕ್ಕೆ ಹಾಕಿ ಕೂಣಿ ಪಾತ್ರ ಹಳ್ಳಕ ಹೋದರ ಸೀಳೆ ಬುಟ್ಟು ಕರ್ದನ ಕೂಣಿ ಪಾತ್ರ ಹಳ್ಳಕ ಹೋದರ ಸೀಳೆ ಬುಟ್ಟು ಕರ್ದನ ಬಳ್ಳೆ ತೊಡಲ ಹಾಣ್ಣೆ ಕಣ ಮ್ಯಾಣತ್ನಲ್ಲಿ ಬತ್ತದೆ ಕಣ ಬಳ್ಳೆ ತೊಡಲ ಹಾಣ್ಣೆ ಕಣ ಮ್ಯಾಣತ್ನಲ್ಲಿ ಬತ್ತದ ಮ್ಯಾಣ ತಿಂದು ಆತ ಕಣ ತೆಗೆದು ಬತ್ತದೆ ಓಡನ ಕಣ ತೆಗೆದು ಬತ್ತದೆ ಓಡನ ಬಿಲ್ಲು ಜೋಳಿಗೆ ಎತ್ತನ ಬಂದರೆ ಅಳತು ಇಡ್ಡನ ಬಿಲ್ಲು ಜೋಳಿಗೆ ಎತ್ತನ ಬಂದರೆ ಅಳತು ಇಡ್ಡನ ಬಿದಿರು ತರತ ಕತ್ತಿರಿ ಮಾಡಿ ಕಾಡೊಳಗೆ ಓಡುನ ಬಿದಿರು ತರತ ಕತ್ತಿರಿ ಮಾಡಿ ಕಾಡೊಳಗೆ ಓಡುನ ಅಣ್ಣ ಸುಂಡ ಬಂದರೆ ಸುಮ್ಮನೆ ಓಡಿ ಬೋರುನ ಅಣ್ಣ ಸುಂಡ ಬಂದರೆ ಸುಮ್ಮನೆ ಓಡಿ ಬೋರುನ ಅಷ್ಟೇನಾ? ಚೆನ್ನಾಗಿ ಆಡಿದ್ರು. ಈಗ ನೀ ಹೇಳಿದ್ರೆ ನನಗೆ ಒಂದು ಕಾಡುದೊಂದು ಕೇಳ್ತು, ನೇರಳೆದೊಂದು ಕೇಳ್ತು. ನೀ ಎಂತ ಆಡಿ ಅರ್ಥ ಹೇಳು ನನಗೆ. ಹಂಗಂದ್ರೆ ನೇರ್ಲೆ ಹಣ್ಣು ಬಿಡಿಸ್ಕೊಂಡು ತಿನ್ನೋದು, ಬಿದ್ದ ನೇರ್ಲೆ ಹಣ್ಣ ಕಡಗ್ಬಿಟ್ಟು ಬಿದ್ದ ತಿನ್ನೋದು. ಅಲ್ಲ, ಇವು ಒಟ್ಟು ಹಾಡು ಹೇಳ್ದಲ್ಲ, ಅದು ಬೇರೆ ಬೇರೆ ಅರ್ಥಗಳಿದ್ವು. ಗೊತ್ತುಂಟು ನಿಂಗೆ? ಗೊತ್ತು. ಎಂತ ಸಣ್ಣ ಕೇಳು ಅಷ್ಟೇ, ನೀವು ಜಾಸ್ತಿ ತಲೆ ಕೆಡಿಸ್ಕೊಂಡು ಹೇಳ್ಬೇಕಾಗಿಲ್ಲ. ಈಗ ಜೇನು ಮರ ಕುಕ್ಕಂತೀವಲ್ಲ, ಜೇನು ಕಿಲೋದು ಮಟ್ಟವಿದ ಮರಗೆ ಹತ್ಬಿಟ್ಟು ಆಗ ಹಿಂಗೆ ಅಡ್ಡ ತಡಿ ಇರ್ತದೆ ಮರ, ಅಲ್ಲೋಗಿ ಜೇನು ಕೀಳೋದು. ಒಂದ್ ಮರ ಇರುತ್ತೆ, ಮರಕ್ಕೆ ಸ್ಟೆಪ್ ಹೊಡೆದು ನೀವು ಹತ್ತಬೇಕು, ಹತ್ತಿದ ಮೇಲೆ ಅಡ್ಡ ಕೊಂಬಕ್ಕೆ ಹೋಗ್ಬೇಕು, ಅಲ್ಲಿ ಜೇನು ನೇತಾಡ್ತಿರುತ್ತೆ, ಆ ಜೇನ ಕೀಳ್ಬೇಕು. ಆಗ ಆಗ ಒಂದು ಬಕೆಟ್ ಕಟ್ಟಿಬಿಟ್ಟು ಹಗ್ಗಲ್ಲಿ ಕೇಳಿಸ್ಬೇಕು ಕೆಳಗಡೆ ತುಪ್ಪ ಅವ್ರಿಗೆ ಕಿತ್ಬಿಟ್ಟು. ಹೆಂಗ್ ಗೊತ್ತಾ, ನೀನ್ ಡಬ್ಬಿಯಲ್ಲಿ ಹಾಕಿ ಕೊಟ್ರೆ ಆ ಜೇನುತುಪ್ಪ ಅಂದ್ಕೊಳ್ತಾರೆ. ಆ ಜೇನುತುಪ್ಪ ಎಲ್ಲಿಂದ ಬರೋದಂತ ಗೊತ್ತಿರೋದಿಲ್ಲ. ನಿಮ್ಗೆ ಹೇಳ್ಕೊಟ್ಟಲ್ಲ, ಮರಕ್ಕೆ ಹತ್ತಬೇಕು, ಸ್ಟೆಪ್ ಹೊಡೆದು ಮೇಲೆ ಹತ್ತಬೇಕು, ಅಡ್ಡ ಕೊಂಬದಲ್ಲಿ ಜೇನು ಬಿಟ್ಟಿರುತ್ತೆ, ಅದನ್ನ ಕುಯ್ದು ಬಕೆಟಲ್ಲಿ ಇಳಿಸಿ ಕೆಳಗೆ ಇಳಿದು ನಂತರ ಹಿಂಡಿ ಬಿಟ್ಟು ಮಾರೋದು. ಹೌದು. ಇನ್ನೊಂದು ಬೇರೆ ಏನೋ ಒಂದು ಹೇಳ್ದಲ್ಲ, ಬೇರೆ ಬೇರೆ ಅರ್ಥ. ಅದು ವೀಕ್ಷಕರೇ ಏನು ಗೊತ್ತಾ, ಈ ಇವರು ಹಾಡು ಅಂತ ಹೇಳಿದ್ರೆ ಬೇರೆ ಲಿರಿಕ್ಸ್ ಇರೋದಿಲ್ಲ. ಇವರು ಜೀವನವನ್ನೇ ಒಂದು ಹಾಡಾಗಿ ಮಾಡ್ಕೊಂಡಿರ್ತಾರೆ. ಜೀವನ ಶೈಲಿ, ಬೆಳಗಿನ ಸಂಜೆವರೆಗೆ ಏನಾದ್ರು ಚಟುವಟಿಕೆಗಳಿರುತ್ತೆ, ಚಟುವಟಿಕೆಗೆ ಒಂದೊಂದು ಚಟುವಟಿಕೆಗಳಿಗೆ ಪೂರಕವಾಗಿ ಒಂದೊಂದು ಹಾಡುಗಳನ್ನ ಮಾಡ್ಕೊಳ್ತಾರೆ. ಈತ ಹೇಳಿದ್ರಲ್ಲಿ ಒಂದು ನೇರಳೆ ಹಣ್ಣು ಕೀಳೋದು, ಕಾಡುಗಳಲ್ಲಿ ಸಾಮಾನ್ಯ ಬೇರೆ ಬೇರೆ ಹಣ್ಣುಗಳು ಬರುತ್ತೆ, ಅದರಲ್ಲಿ ಒಂದು ಪ್ರಾತಿನಿಧಿಕವಾಗಿ ನೇರಳೆ ಹಣ್ಣನ್ನು ಬಳಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಜೀವನ ಶೈಲಿಯ ಭಾಗ ಮತ್ತೊಂದು ಅಂತ ಹೇಳಿದ್ರೆ ಈ ಜೇನುಕುರುಬ, ನಿಮ್ದೆಲ್ಲ ಜೇನುಕುರುಬ ಕಮ್ಯುನಿಟಿಯಾ? ಜೇನುಕುರುಬ ಸಮುದಾಯಕ್ಕೆ ಸೇರಿದಂಥವರು. ಅವರ ಜೀವನದ ಮುಖ್ಯ ವೃತ್ತಿ ಅಂತಲೇ ಹೇಳ್ಬೋದು ಕಾಡಿನಲ್ಲಿ ಜೇನನ್ನು ಕೊಯ್ದು ಅವುಗಳನ್ನು ಮಾರಾಟ ಮಾಡುವಂಥದ್ದು. ನಾವು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಬಾಟ್ಲ್ಗಳೆಲ್ಲ ನೋಡ್ತೀವಿ, ಆದರೆ ಶುದ್ಧವಾದ ಜೇನು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇಂಥವ್ರು ತೆಗಿತಾರಲ್ಲ, ಇವರು ಹೋಗಿ ಮರದ ಹತ್ತಿ, ಸಣ್ಣ ಪುಟ್ಟ ಮರ ಇರೋದಿಲ್ಲ, ದೊಡ್ಡ ದೊಡ್ಡ ಮರ ತಾನೆ. ನೀ ಹತ್ತತ್ತೀಯಾ? ನಾನು ನನ್ನ ಬಾಸ್ ಎಷ್ಟು ಸಲ್ತೆ ಅಷ್ಟು ಮಾತ್ರ ಹತ್ತತ್ತೀಯಾ? ಜೇನು ತೆಗಿತೀಯಾ? ಜೇನು ಕೀಳಕ್ಕಾಗಲ್ಲ, ನೆಲ ಇರ್ತಾರೆ ಜೇನು ಮರದಲ್ಲಿ, ಅದನ್ನ ಮಾತ್ರ ಕೇಳಕ್ಕಾಗೋದು, ಮರ ಹತ್ತ ಕೇಳಕ್ಕಾಗಲ್ಲ.
ಅಪ್ಪ ಕೀಳ್ತಾರೆ. ಅಲ್ಲಿ ಹತ್ತಿ ಕೀಳೋದನ್ನೆಲ್ಲ ಅದನ್ನೇ ಒಂದು ಅದಕ್ಕೆ ಒಂದು ಸಾಹಿತ್ಯವನ್ನು ಬರೆದು ನಮ್ಮದು ಒಂಥರ ಜನಪದ ಸಾಹಿತ್ಯ ಅಂತ ಹೇಳ್ತೀವಲ್ಲ ಆ ರೀತಿ ಅದಕ್ಕೆ ಇಂಥವನ್ನೇ ಸಾಹಿತ್ಯ ಬರೆದವನು ಅಂತ ಇರೋದಿಲ್ಲ. ಬಾಯಿಂದ ಬಾಯಿಗೆ ಹೋಗಿ ಅದಕ್ಕೆ ಒಂದು ಹಾಡಿನ ರೂಪ ಕೊಟ್ಟು ಅದರಲ್ಲೇ ಒಂದು ಅವರ ಜೀವನವನ್ನ ಬಿಂಬಿಸುವಂಥದ್ದು. ಬೇರೆ ಯಾವ್ದಾದ್ರು ಹಾಡು ಗೊತ್ತಿದೆಯಾ? ಬೇರೆ ಆಗ್ಲೇ ಸುಮಾರು ಹಾಡ್ದಲ್ಲ ಮಾರೆ. ಅದೇ ಅಷ್ಟೇ ಹೇಳಿದ ಆಮೇಲೆ ಇನ್ನೊಂದು ಅಳ್ತಿ ಸ್ವಲ್ಪನೇ ಇರೋದು ಬರ್ತಾನೆ ಸಾಕು, ತೊಂದರೆ ಇಲ್ಲ. ಎಷ್ಟು ಗೊತ್ತಷ್ಟು ಹೇಳು. ಜೇನು ಕುರುಬ ಮಕ್ಕ ನಂಗ ನಂಗ ಕಾಡಲೆ ಹುಟ್ಟಿದಾದ ನಂಗ ಕಾಡಲೆ ಬಳದಾದ ಜೇನು ತುಪ್ಪನ ಕುಡು ತೋಡು ನಂಗ ಕೊಳ್ಳಿಲ ನೀರು ಕುಡ್ತೋಡು ನಂಗ ಬದುಕಿವೆ ಬಂದವರು ನಂಗ ಕಟ್ಟ ಬದುಕುಳು ತಿಂದವರು ಬೀದರ ಬೂಡಾಲು ನಂಗ ಒಕ್ಕಾಲು ಇದವಾರ ನಂಗ ಕೊಳ್ಳಿ ನೀರನ್ನೇ ಕುಡುತ್ತವರು ನಾರಗಾಸು ಅಗುದೋಡು ನಂಗ ತಿಂದೋಡು ಬದುಕಿದವರು ನಂಗ ತಿಂದೋಡು ಬದುಕಿದವರು ಅಷ್ಟೇನಾ? ಚೆನ್ನಾಗಿತ್ತು. ಇದು ನನಗೆ ಅರ್ಥ ಆಯ್ತು. ಏನು ಗೊತ್ತಾ, ಜೇನು ಕೊಯ್ದು ಬದುಕೋದು ಅಂತಂದು ಹೇಳಿದೆ. ಇನ್ನೊಂದು ಬಿದಿರ ಬುಡದಲ್ಲಿ ಬಿದಿರ ಗುಡಿಸಲನ್ನು ಕಟ್ಕೊಂಡು ಬದುಕೋದು, ಕರೆಕ್ಟಾ? ಇನ್ನೊಂದು ತೋಡು ನೀರು ಕುಡಿಯೋದು ಹೇಳಿದ್ರೆ ನಿಮಗೆ ಅಲ್ಲಿ ತೋಡಲ್ಲಿ ಬರುವಂಥ ನೀರುಗಳನ್ನೇ ಕುಡಿಯೋದು. ಪೈಪ್ ನೀರು ಈಗೀಗ ಕೊಡ್ತಾ ಇದ್ದಾರೆ, ಆದರೆ ಜಾಸ್ತಿ ತೋಡಲ್ಲಿ ಬರುವಂಥದ್ದಲ್ಲಿ ಅರಣ್ಯದೊಳಗೆ ಸಿಗುವಂಥ ನೈಸರ್ಗಿಕ ಏನು ಸಿಗುತ್ತೆ ಅದನ್ನೇ ಅವಲಂಬಿಸಿ ಅದಕ್ಕೆ ತಕ್ಕನಾಗಿ ಜೀವನವನ್ನು ರೂಪಿಸ್ಕೊಂಡಂಥವ್ರು. ಇಂಥ ಅನೇಕ ಪ್ರತಿಭೆಗಳಿದ್ದಾವೆ, ಅನೇಕ ಸಾಹಿತ್ಯಗಳಿದ್ದಾವೆ. ಅದರಲ್ಲಿ 2 ಹಾಡನ್ನು ಹಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು, ಖುಷಿ ಆಯಿತು. ಐಪೈ ಕೂಡ ಹಂಗೆ ಹಂಗೆ ಇದು ನೋಡು ಆಡಿ ಬರ್ತೀಯಾನೆ ಹಂಗೆ ಓದಬೇಕು, ಡ್ಯಾನ್ಸ್ ಮಾಡೋದು. ನೀ ಕೂಡ ಬಂದಿಲ್ಲ. ಹಾಂ ರಾಕಿ ಬಾಯ್, ಥ್ಯಾಂಕ್ ಯು ಎಲ್ರಿಗೂ. ಚೆನ್ನಾಗಿ ಓದಬೇಕು ಆಯ್ತಾ? ಹಾಂ, ಆನೆಯಿಂದ ಹೋಗ್ಬೇಡಿ, ಆನೆನಿರ್ಬೇಕು ಓದೋದ್ನಿರ್ಬೇಕು, ಎರಡೂ ಇರಬೇಕು. ಖಾಲಿ ಆನೆಯಿಂದ ಹೋದ್ರೆ ಕಷ್ಟ. ಇನ್ನೊಂದ್ಸಲ ಹೇಳೋದು, ಆನೆನಿರ್ಬೇಕು ಓದು ಜಾಸ್ತಿ ಇರ್ಬೇಕು. ಹೌದು, ಆನೆ ಒಂದು ಭಾಗ ಇರಲಿ. ಸಂಜೆ ಹೋದ ನಂತರ ಆನೆ ಇರಲಿ. ಹಗಲೊತ್ತು ಇರೋತ್ತಿಗೆ ಇಲ್ಲಿ ಕೇವಲ ಟೀಚರ್ಗಳಿಗೆ ಬೊಬ್ಬೆ ಹಿಡ್ಕೊಂಡು ಗಲಾಟೆ ಮಾಡ್ಕೊಂಡಿರೋದಲ್ಲ, ಓದಬೇಕು. ಮುಂದಕ್ಕೆ ನೆಕ್ಸ್ಟ್ ಏನಾಗಬೇಕು ಅಂತಿದ್ದೆ ನೀನು? ಸುಮಾರು ಮಾತಾಡ್ತಿದ್ದಿಲ್ಲ. ನಾನು ಆನೆವನೇ ಆಗಬೇಕು. ಇಷ್ಟೊತ್ತು ನಾನು ಕೇಳಿದೆ, ನೀನು ಆನೆ ಕಡಿಮೆ ಇರಬೇಕು ಓದು ಜಾಸ್ತಿ ಇರಬೇಕು ಅಂತ ಕೊನೆಗೆ ಆನೆನೇ ಆಗ್ತೀಯಾ? ಆನೆ ಅಂದರೆ ಚೆನ್ನಾಗಿ ಅಲ್ಲಿ ಕಾಡೆಲ್ಲ ಇದ್ದು ಬೇರೆದಾದ್ರೆ ಇಷ್ಟ ಆಗಲ್ಲ, ಆನೆನೇ ಇರ್ಬೇಕು, ಆಗ ಇಷ್ಟ ಆಗ್ತದೆ. ಮನೆ ಪಕ್ಕ ಹುಲಿಗಳೆಲ್ಲ ಬರ್ತಾವ? ಇಲ್ಲ, ಅಲ್ಲಿ ತೋಡು ಕೆರೆಲ್ಲ ಇರ್ತದೆ, ಅಲ್ಲಿಗೆ ಬರ್ತದೆ. ನೋಡಿದ್ಯಾ ಹುಲಿ? ನೋಡಿದ್ಯಾ? ನಾವೇ ದುರದೃಷ್ಟವಂತರು ಹುಲಿ ನೋಡ್ಲಿಕ್ಕೆ ಆಗಲಿಲ್ಲ ಇದುವರೆಗೆ. ಒಳ್ಳೇದಾಗಲಿ, ಚೆನ್ನಾಗಿ ಓದು. ನೀವು ಆನೆಗೆ ಹೋದ್ರೂ ಕೂಡ ಎಜುಕೇಟೆಡ್ ಮಾವುತನಾಗಿ ಹೋಗು. ಓಕೆ? ಎಷ್ಟು ಓದ್ಬೇಕಂತಿದ್ಯಾ? ಒಂದು ಡಿಗ್ರಿ. ಗುಡ್ ಲಕ್, ಒಳ್ಳೇದಾಗಲಿ. ಡಿಗ್ರಿ ಓದಿ ಎಜುಕೇಟೆಡ್ ಡಿಗ್ರಿ ಹೋಲ್ಡರ್ ಮಾವುತನಾಗಿ ಬರಬೇಕು. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ವೀಕ್ಷಕರೇ, ಎಷ್ಟೊತ್ತು ಹಾಡನ್ನು ನೋಡಿದ್ರಿ, ಮಾತನ್ನು ನೋಡಿದ್ರಿ. ನಿಮ್ಗೆ ಖುಷಿಯಾಗಿರ್ಬೋದು. ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್.